Alexa, what time it is? The time is 7:34 p.m. So 7:34 ಆಗಿದೆ ಟೈಮು. ಡಿನ್ನರ್ ಮಾಡೋ ಟೈಮ್ ನಂದು. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಬ್ರಾಕ್ಲಿ ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಂದು ಮುನಿಷಾ ಗೌಡ. ಸೊ ಹ್ಯಾಸ್ ಐ ವಾಸ್ ಸೇಯಿಂಗ್ ಅರ್ಲಿಯರ್, ಇವತ್ತು ಬ್ರಾಕ್ಲಿ ಸೂಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡು ಹೆಲ್ದಿ ಲೈಫ್ ಸ್ಟೈಲ್ನ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಸ್ಯಾಲಡ್ಸ್ ಆಗಲಿ ಸೂಪ್ಸ್ ಆಗಲಿ ಎಲ್ಲನೂ ಒಂದೊಂದು ದಿನ ಒಂದೊಂದು ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಇದು ಮಾಡುವ ವಿಧಾನ ಜೊತೆಗೆ ಒಂದು ಫನ್ ನಮ್ಮದು ಡಿನ್ನರ್ ಟೈಮ್ ಅಂತಲೇ ಹೇಳ್ಬೋದು. ಹೌ ವಿ ಸ್ಪೆಂಡ್ ಟುಗೆದರ್. ಬಟ್ ನಮ್ಮಿಬ್ಬರ ಜೊತೆ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಜೊತೆ ಹೇಗೆ ನಾವು ನಮ್ಮ ಡಿನ್ನರ್ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ರುಟೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಬೇಕು. ಬಿಕಾಸ್ ಇದು ಫಸ್ಟ್ ಟೈಮ್ ಆ ಬ್ರಾಕ್ಲಿ ಸೂಪ್ನ ಕುಡಿತಾ ಇರೋದು. ಅಂದರೆ ರೆಸ್ಟೋರೆಂಟ್ಸಲ್ಲಿ ಟ್ರೈ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ ಅಂದ್ಬಿಟ್ಟು. ಬಟ್ ನಾನು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತೂ ಐಡಿಯಾನೇ ಇಲ್ಲ. ಬಟ್ ನನಗೆ ಇಷ್ಟ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಹಸ್ಬೆಂಡು ಆಲ್ಮೋಸ್ಟ್ ಮಂತ್ ಆಯಿತು, ಜಾನ್ವರಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು. 1.5 ಮಂತ್ ಆಯಿತು ನಾವು ಈ ಥರ ಹೆಲ್ದಿ ಫುಡ್ಸ್ನ ತಿನ್ನೋದು ಮತ್ತು ಹೆಲ್ದಿ ಪ್ರಾಕ್ಟೀಸಸ್ನ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಲಾಸ್ಟ್ ಅಬೌಟ್ ಲೈಕ್ 1-2 kgs ಅಷ್ಟೇ, ಜಾಸ್ತಿ ಏನಿಲ್ಲ. ಬಟ್ ವರ್ಕೌಟ್ಸ್ ಕೂಡ ಇಂಟ್ರಡ್ಯೂಸ್ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಯು ಕ್ಯಾನ್ ಸಿ ಅ ಗುಡ್ ಇಂಪ್ರೂವ್ಮೆಂಟ್. ಸೊ ಫಸ್ಟ್ ಫುಡ್ ಕಂಟ್ರೋಲ್ ಎಲ್ಲಿ ಅಂತ ಅಂದ್ಬಿಟ್ಟು ಇದನ್ನು ಅಭ್ಯಾಸ ಮಾಡ್ಕೊತಾ ಇದ್ವಿ. ಬಿಕಾಸ್ ನಾನೇ ಮನೇಲಿ ಇರ್ತೀನಿ. ಸೊ ನನಗೆ ಅಷ್ಟಾಗಿ ಹೊಟ್ಟೆ ಹಸಿಯಲ್ಲ, ಐ ಕ್ಯಾನ್ ಮ್ಯಾನೇಜ್ ಸಮ್ ಹೌ. ಬಟ್ ನನ್ನ ಹಸ್ಬೆಂಡು ಬ್ಯಾಡ್ಮಿಂಟನ್ ಕೋಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಅವರಿಗೆ ಈ ಥರ ಲಿಮಿಟೆಡ್ ಫುಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ. ಎಗ್ ಅನ್ನ ಗೊತ್ತಿಲ್ಲ. ಸೊ ಇದು ಮಾಡೋದು ವೆರಿ ಸಿಂಪಲ್. ಒಂದು ಸ್ವಲ್ಪ ಬಟರ್ ಬೇಕಾಗುತ್ತೆ ಮತ್ತು ಗಾರ್ಲಿಕ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಗಾರ್ಲಿಕ್ಸ್ನ. ಅದಾದಮೇಲೆ ಒಂದು ಸ್ವಲ್ಪ ಆನಿಯನ್ಸ್ ಬೇಕಾಗುತ್ತೆ. ನಾನು ತೊಗೊಂಡಿರೋದು ಒಂದು 2 ಆನಿಯನ್ಸ್ ಏನೋ ತೊಗೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಉಪ್ಪು ತೊಗೊಳ್ಳಿ ಒಂದು ಸ್ವಲ್ಪ ಬೇಯಿಸೋಕ್ಕೆ. ಆಮೇಲೆ ಸ್ವಲ್ಪ ಪೆಪ್ಪರು ಕೂಡ ಆ್ಯಡ್ ಮಾಡಿ. ಸಿನ್ಸ್ ನಾವಿಲ್ಲಿ ಖಾರಕ್ಕೆ ಖಾರ ಪುಡಿ ಥರದ್ದೇನು ಆ್ಯಡ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಪೆಪ್ಪರ್ ಕೂಡ ಬೇಕಾಗುತ್ತೆ ಇದಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರೋಕ್ಕೆ ಅಂದರೆ ಆಲ್ಮಂಡ್ಸ್. ಅದನ್ನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಸೋಕ್ ಮಾಡಿ ಇಡಿ. ಉಗುರು ಬೆಚ್ಚಿರೋ ನೀರಿಗೆ ಇಟ್ಟರೂ ಸಾಕು. ಅದರದ್ದು ಸಿಪ್ಪೆಲ್ಲ ಬಿಡಿಸಿ ಇದ್ರ ಜೊತೆಗೆ ಹಾಕಿ ಅದನ್ನು ಕೂಡ. ನೆಕ್ಸ್ಟ್ ಬಂದು ಬ್ರಾಕ್ಲಿ ನಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಒಂದು 3 ಸತಿ ತೊಳೆದಿಟ್ಟಿದ್ದೀನಿ ಬಿಸಿನೀರಲ್ಲೇ. ಸೊ ಇದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸಾಟ್ ಮಾಡ್ಕೊಳ್ಳಿ. ಆ ಬ್ರಾಕ್ಲಿದು ಹಸಿ ಸ್ಮೆಲ್ ಇರುತ್ತೆ ಅಲ್ವಾ, ಅದೆಲ್ಲ ಹೋಗಬೇಕು. ಸೊ ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ನೀರೇನು ಅವಶ್ಯಕತೆ ಇಲ್ಲ, ಬಿಕಾಸ್ ಬ್ರಾಕ್ಲಿದೆ ಒಂದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಲೂ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಹಾಟ್ ವಾಟರ್ನೇ ಯೂಸ್ ಮಾಡಿ, ಬಿಕಾಸ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಸ್ವಲ್ಪ ಥಿಕ್ನೆಸ್ ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಕು, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದರಲ್ಲಿ. ಸೊ ಇದನ್ನೆಲ್ಲ ಬೇಯಕ್ಕೆ ಬಿಡಿ. ಸ್ವಲ್ಪ ಆದಷ್ಟು ಮೆತ್ತಗಾಗಬೇಕು ಇವೆಲ್ಲನೂ. ಸೊ ಅಲ್ಲಿವರೆಗೂ ಬೇಯಕ್ಕೆ ಬಿಡಬೇಕು ಇದನ್ನು.
ಇಟ್ಟಿಲ್ಲ ಹಿಂಗೆ ಕುಡಿಯೋದು. ಸೊ ಒನ್ಸ್ ಎಲ್ಲ ಬೆಂದಾದ್ಮೇಲೆ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೊಬೋದು. ಬಟ್ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡು ಆರಿಸ್ಬಿಟ್ಟು ಅದನ್ನು ನೀಟಾಗಿ ಆಮೇಲೆ ನನ್ನ ಜ್ಯೂಸರ್ಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿದೆ. ಸೊ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಆಲ್ರೆಡಿ ಅವ್ರಿಗೆ ಗೊತ್ತಾಯ್ತು ನಾನು ಬ್ರಾಕ್ಲಿ ಸೂಪ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೋಡ್ತಿದ್ದಂಗೆ ಹಿ ವಾಸ್ ವೆರಿ 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 ಡಿಸಪಾಯಿಂಟೆಡ್. ಅಯ್ಯೋ ಬ್ರಾಕ್ಲಿ ಸೂಪ್ ಅಂತ ಅಂದ್ಕೊಂಡು ರಾಗ ಇಳಿತಾ ಇದ್ರು. ಸೊ ಫೈನಲಿ ಒನ್ಸ್ ನೀವು ಬ್ಲೆಂಡ್ ಮಾಡಾದ್ಮೇಲೆ ಮತ್ತೆ ನೀವು ಆ ಬ್ಲೆಂಡ್ ಮಾಡಿರ್ತೀರಲ್ಲ ಪ್ಯೂರೇನ ಅದನ್ನು ಕೂಡ ಮತ್ತೆ ಸ್ಟವಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡಿ ಥಿಕ್ನೆಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತುಂಬಾ ತಿಕ್ಕಿದೆ ಅಂತಂದರೆ ಮತ್ತೆ ಬಿಸಿನೀರೇ ಯೂಸ್ ಮಾಡಿ. ಸೊ ಹಾಟ್ ವಾಟರ್ನ ಯೂಸ್ ಮಾಡಿಬಿಟ್ಟು ಮತ್ತೆ ಬಾಯ್ಲ್ ಮಾಡೋಕ್ಕೆ ಬಿಡಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಮಾಡ್ಕೊಬೋದು. ಸ್ಕೆಚ್ ಆಗ್ತಿದ್ದಾರೆ. ಹಲೋ ಸ್ಕೆಚ್ ಆಗ್ತಾ ಇದ್ದೀರಾ? ನಿನ್ಸುಲಿಯೋ ರೆಡಿ ಅಂತ ಮಾಮ ಬ್ರಾಕ್ಲಿ ಹೋಗ್ತಾ ಇದೆ ಮಿಕ್ಸಿಗೆ. ಬೇಯಿಸೋದು ಯಾಕೆ ಆಮೇಲೆ ಮಿಕ್ಸಿಗೆ ಹಾಕೋದು ಯಾಕೆ? ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕ್ತೀವಿ. ಹಸಿ ವಾಸನೆ ಬರುತ್ತೆ. ಹಾಫ್ ಆಮ್ಲೆಟ್ ತಿಂತಾರ? ಸೊ ನಮ್ಮ ಬ್ರಾಕ್ಲಿ ಸೂಪ್ ರೆಡಿ. ಸೊ ನಾನು ಏನೇ ಡಯಟ್ ಫುಡ್ ಮಾಡಿದ್ರು ಕೂಡ ಯೂಶ್ವಲಿ ಅದನ್ನು ಇಡೀ ಮನೆಯಾಗ ಎಲ್ಲರಿಗೂ ಕೊಡ್ತೀನಿ ನಾನು, ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೂ ಕೂಡ ನನಗೆ ಗೊತ್ತಾಗ್ತಿತ್ತು ಅವ್ರಿಗೆ ಯಾರಿಗೂ ಬ್ರಾಕ್ಲಿ ಸೂಪ್ ಇಷ್ಟ ಇರಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಒನ್ಸ್ ದೇ ಟೇಸ್ಟ್ ದೇ ಕೈಂಡ್ ಆಫ್ ಲೈಕ್ ಇಟ್, ಓಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ತಿಂದರು. ನಿಜ ಅನ್ಕೊತಾ ಇದ್ದೀನಿ ನಾನು ಇವಾಗ. ಮೇ ಬಿ ಸೊ ಇಷ್ಟಪಟ್ಟೆ ತಿಂದಿದ್ದಾರೆ. ಆ್ಯಂಡ್ ಯಾ ಇದೊಂದು ಮಾತ್ರ ಅಲ್ಲ, ಇದು ಆ್ಯಕ್ಚುಲಿ ಬಂದು ನನ್ನ ಡಿನ್ನರ್. ಬಟ್ ಬೇರೆಯವ್ರಿಗೆ ಎಲ್ಲರೂ ಇದ್ರ ಜೊತೆಗೆ ಅಮ್ಮ ಏನೋ ಅಡುಗೆ ಮಾಡ್ತಿದ್ರು ಅದನ್ನ ಎಲ್ಲರೂ ಕುತ್ಕೊಂಡು ತಿಂದ್ವಿ. ಸೊ ಫೈನಲಿ ಸರ್ವಿಂಗ್ ಬೌಲ್ಸ್ಗೆ ಹಾಕ್ಕೊಂಡು ವಿ ಸ್ಟಾರ್ಟೆಡ್ ಟೇಸ್ಟಿಂಗ್. ಸೊ ದ ಮೋಸ್ಟ್ ವೇಟೆಡ್ ರಿಯಾಕ್ಷನ್ ನನ್ನ ಹಸ್ಬೆಂಡ್ ರಿಯಾಕ್ಷನ್ನ ನಾನು ನೋಡ್ತಾನೇ ಇದ್ದೆ. ಆ್ಯಂಡ್ ಎಸ್ ದ್ಯಾಟ್ ವಾಸ್ ಹಿಸ್ ರಿಯಾಕ್ಷನ್. ಟು ಬಿ ವೆರಿ 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 ಆನೆಸ್ಟ್, ಅವ್ರಿಗೆ ನಿಜವಾಗ್ಲೂ ಇದು ಇಷ್ಟನೇ ಆಗಲಿಲ್ಲ. ಏನೋ ಕಷ್ಟಪಡ್ಕೊಂಡು ತಿನ್ನಬೇಕಲ್ಲ, ಮಾಡಿದಳಲ್ಲ ಹೆಂಡತಿ ಅಂತ ಅಂದ್ಬಿಟ್ಟು ತಿಂತಾಯಿದ್ರು. ಆ್ಯಂಡ್ ಯಾ ಇದು ನಮ್ಮ ಡಿನ್ನರ್ ನೈಟ್. ಈ ಥರ ನಾವು ಯೂಶ್ವಲಿ ನಮ್ಮ ಡಿನ್ನರ್ಸ್ನ ಮಾಡಿಕೊಂಡು ತಿಂತೀವಿ. ಸೊ ಫೈನಲಿ ಡೆಸರ್ಟ್ಗೆ ಅಂತ ಅಂದ್ಬಿಟ್ಟು ಬ್ರೆಡ್ಡಲ್ಲಿ ಒಂದು ಸ್ವೀಟ್ ಮಾಡಿದ್ದೆ, ಅದನ್ನು ಕೂಡ ಎಲ್ಲರಿಗೂ ಸರ್ವ್ ಮಾಡಿದೆ. This is the best.
ಮನೆ ಹ್ಯಾಂಡ್ ಮೇಡ್ ಫ್ರೆಶ್ಲಿಶಿಯಸ್ ಕೇಕ್ ಅಂತ ಸಾಕಾಗಿದೆ, ಸೂಪರ್ ಆಗಿದೆ. ಅದು ಆಫ್ ಮಾಡೋದು ಟಿಂಕನ್ ಹಾಕ್ತಾರೆ, ಆಫ್ ಮಾಡೋದು ಅವರೆಲ್ಲ ಟಿಂಕನ್ ಹಾಕ್ತಾರೆ.